Hey guys, welcome back to my YouTube ಚಾನಲ್ ಶಿಲ್ಪಾ ವ್ಲಾಗ್ಸ್. ಮಾರ್ನಿಂಗ್ 4 o'clock ಎದ್ದೆ, ಹೊರಗಡೆ ಎಲ್ಲ ಒಂದು ಸ್ವಲ್ಪ ವಾಕ್ ಮಾಡ್ತಿದ್ದೆ. ನಮ್ಮ ಏರಿಯಾದಲ್ಲೆಲ್ಲ ಲೈಟ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ 4:10 ಆಯಿತು. ಆಮೇಲೆ ಮಳೆನೂ ಬೀಳ್ತಿತ್ತು. ಹಾಗೆ ಬಾಗಿಲೆಲ್ಲ ತೊಳ್ಕೊಳ್ಳೋಣ ಅಂತ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಹೋದೆ. ಈಗ ಬಾಗಿಲೆಲ್ಲ ತೊಳ್ಕೊಂಡು ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿ, ನಮ್ಮ ಗಿಡದಲ್ಲಿ ರೋಸ್ ಬಿಟ್ಟಿತ್ತು ಅಂತ ರೋಸ್ ಕಿತ್ಕೊಬರಕ್ಕೆ ಹೋದೆ. ವೈಟ್ ಕಲರ್ ರೋಸು ಪಾಟಲ್ಲಿ ಹಾಕಿರೋದ್ರಿಂದ ಗಿಡ ತುಂಬ ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ಆಮೇಲೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಫಿಲ್ ಮಾಡಿದೆ. ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಒಂದು ಸ್ಲೋಮೋ ಕ್ಲಿಪ್ ತೊಗೊಂಡು ನೆಕ್ಸ್ಟ್ ನಾನು ಡೈಲಿ ರೋಟೀನಲ್ಲಿ ಆ್ಯಸ್ ಯೂಶಲ್ ಮೆಂತೆ ಮತ್ತು ಬಾದಾಮಿ ಇದ್ದೇ ಇರುತ್ತೆ, ಅದೆಲ್ಲ ತಿಂದ್ಕೊಂಡು ಕಸ ಗುಡಿಸಿ ಮನೆ ಒರೆಸ್ತಿದ್ದೆ. ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಗೌರಿ ಹಬ್ಬಕ್ಕೆ ಹಾಕಿದ್ದಂಥ ಹೂವು ಎಲ್ಲ ತೆಗ್ದು ಆಮೇಲೆ ಹೊಸ್ಲಿಗೆಲ್ಲ ಕುಂಕುಮ ಇಟ್ಟಿದ್ದೆಲ್ಲ ಆದಮೇಲೆ ದೇವರಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ವಾರ ಮುಂಚೆನೇ ನಮ್ಮ ಯಜಮಾನರು ಕರಂಗುಳಿ ಮಾಲ ಬುಕ್ ಮಾಡಿದರು. ಅದು ಗೌರಿ ಹಬ್ಬದ ದಿವಸನೇ ಬಂತು. ಅದೇ ದಿನ ಕೂಡ ನಾನು ಅನ್ಬಾಕ್ಸ್ ಮಾಡಿ ಅದಕ್ಕೆ ಪೂಜೆ ಮಾಡೋಣ ಅಂತ ಅನ್ಬಾಕ್ಸ್ ಮಾಡ್ತಿದ್ದೆ. ಅದರಲ್ಲಿ ಕರಂದಾಳಿ ಮಾಲೆ ಜೊತೆಯಲ್ಲಿ ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದರು, ಹಾಗೆ ಒಂಚೂರು ಅಕ್ಷತೆ ಕೂಡ ಕೊಟ್ಟಿದ್ದರು. ಅದಕ್ಕೂ ಕೂಡ ನಾನು ಈಗ ಪೂಜೆ ಮಾಡ್ಕೊತಿದ್ದೀನಿ. ಪೂಜೆ ಮಾಡ್ಕೊಳಕ್ಕೆ ಮುಂಚೆ ಅದರ ಕ್ವಾಲಿಟಿ ನೋಡೋಣ ಅಂತ ಓಪನ್ ಮಾಡಿದೆ. ಅಲ್ಲಿ ಹಾಗೆ ಬ್ರಾಸ್ಲೆಟ್ ಕೂಡ ಇತ್ತು. ಚೈನ್ ಹಾಗೆ ಬ್ರಾಸ್ಲೆಟು. ಅದನ್ನು ಈಗ ಪ್ಲೇಸ್ ಮಾಡಿಬಿಟ್ಟು ಈಗ ಗಣೇಶನಿಗೆ ಹಾಲಿನ ಅಭಿಷೇಕ ಮಾಡ್ತಿದ್ದೀನಿ. ಹೂವಿನ ಅಲಂಕಾರ ಎಲ್ಲ ಮಾಡಿದೆ. ಚಿಕ್ಕ ಗಣೇಶನಿಗೆ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ನಮ್ಮ ಗಣೇಶ ಅವರು. ಹಾಗೆ ನಮ್ಮ ಗಿಡದಲ್ಲಿ ಇದ್ದಂಥ ರೋಸ್ ಕೂಡ ಇಟ್ಟಿದ್ದೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಹುತ್ತಕ್ಕೆ ಮತ್ತು ನಾವು ನಾಗರಕಲ್ಗೆ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪ್ರಸಾದಕ್ಕೆ ಕೂಡ ರೆಡಿ ಮಾಡಿಕೊಂಡೆ. ಟಿಫನ್ ಮಾಡಿರಲಿಲ್ಲ, ನಮ್ಮ ದೊಡ್ಡತ್ತೆ ಮನೆಯಲ್ಲಿ ಗಣೇಶ ಹೋಮ ಇಟ್ಕೊಂಡಿದ್ರು. ಅದಕ್ಕಾಗಿ ಟಿಫನ್ ಎಲ್ಲ ತರಿಸಿದ್ರು, ವಡೆ, ಇಡ್ಲಿ, ಸಾಂಬಾರು, ಚಿತ್ರಾನ್ನ ಎಲ್ಲ. ಆ ನಂತರ ನಮ್ಮ ಅತ್ತೆ ಬಂದರು ಮತ್ತು ನಾವು ನಮ್ಮ ಯಜಮಾನ್ರು ನಾಗರಕಲ್ ಹತ್ರ ಹೋದ್ರಿ. ನಾಗರಕಲ್ಗೆ ಎಲ್ಲ ಪೂಜೆ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ದೊಡ್ಡತ್ತೆ ಫ್ಯಾಮಿಲಿ ಎಲ್ಲ ಹುತ್ತದ ಹತ್ರ ಪೂಜೆ ಮಾಡ್ತಿದ್ರು. ಅದಾದಮೇಲೆ ನೋಡಿ ಎಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು, ನಾವು ಬರ್ತೀರಿ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಹೋಗಿ ನಾನು ನಮ್ಮ ಅತ್ತೆ ಹುತ್ತಕ್ಕೆ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚಿ ನೋಡಿ ಎಲ್ಲ ಕುತ್ಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಯಜಮಾನರು ಬಂದು ನಮಸ್ಕಾರ ಹಾಕ್ಕೊಂಡ್ರಿ. ನಮ್ಮ ಅತ್ತೆ ಹೊತ್ತು ಕಾಲು ಅಟ್ಟದ್ದಾದಮೇಲೆ ನಮ್ಮ ಅಕ್ಕಂದಿರೆಲ್ಲ ಇಬ್ಬರು ಜೊತೇಲಿ ಅಟ್ರಿ ಅಂತ ರೇಗಿಸ್ತಿದ್ರು. ಅದಕ್ಕೆ ನಮ್ಮ ಯಜಮಾನ್ರ ಜೊತೇಲಿ ಬಂದು ಆ ಹುತ್ತಕ್ಕೆ ಹಾಲು ಅಟ್ಟಿದ್ರು. ಆಮೇಲೆ ಹುತ್ತಕ್ಕೆ ದಾರ ಸುತ್ತಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಮನೆಗೆ ಹೋದ್ವಿ. ಎಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ನಮ್ಮ ಭಾವ ಏನೋ ರೇಗಿಸ್ತಿದ್ರು. ಆ ವಿಡಿಯೋಕ್ಕೆ ಬಂದಿದ್ದೀರಿ ಗಾಯ್ಸ್. ಬನ್ನಿ ಗಾಯ್ಸ್, ನೋಡಿ ಈ ಕಾಡಲ್ಲಿ ಬಂದಿರೋ 20 ಜನದ ಮುಂದೆ ಯಾವುದು ನಮ್ಗೆ ಯಾವ ಸಿಕ್ಕಿಲ್ಲ. ನಮ್ಮವರು ಈಗ ಇಷ್ಟೆಲ್ಲ ತಡ್ತಾವ್ರೆ, ಎಲ್ಲಿ ಸಿಕ್ಕಿಲ್ಲ. ಬೇಕಾಗಿರುತ್ತೆ ನಮ್ಮ ನಾಗೇಂದ್ರ ಬೇಕು. ಎಲ್ಲರೂ ಕಾಮಿಡಿ ಮಾಡಿಕೊಂಡು ಬಂದ್ವಿ. ನಾನು ನಮ್ಮನೆಗೆ ಬಂದು ದೇವರಿಗೆ ಕಡುಬು ಮಾಡಿರಲಿಲ್ಲ. ಇನ್ನು ಬೇಗ ಬೇಗ ಕಡುಬಿಗೆ ಹೂರ್ಣ ರೆಡಿ ಮಾಡಿಕೊಂಡು ಕಡುಬು ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಕ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಕರೆದಿದ್ರಲ್ಲ, ನಮ್ಮ ಅತ್ತೆ ಮನೆಗೆ ಬಂದೆ. ಎಲ್ಲರೂ ಮಾತಾಡಿಕೊಂಡು ಆಚೆ ಕಡೆ ಕೂತಿದ್ರು. ಅಡುಗೆ ಎಲ್ಲ ರೆಡಿಯಾಗಿತ್ತು. ಊಟಕ್ಕೆ ಅಂತ ಅಂದ್ಬಿಟ್ಟು ಇದ್ಕಿಂಬೇಳೆ ಸಾಂಬಾರು, ಮುದ್ದೆ, ರೈಸು, ರಸಮು, ಪಲ್ಯ, ಕಡುಬು ಮಾಡಿದರು.
ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಂಡ್ರಿ. ಸೊ ಊಟ ಎಲ್ಲ ಮಾಡಿಕೊಂಡು ಒಂದು ಈವ್ನಿಂಗ್ 5 o'clock ಹಂಗೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಬಂದಿದ್ದರು. ಸೊ ಅವ್ರಿಗೆ ಇವತ್ತೇ ಅರಿಶಿನ ಕುಂಕುಮ ಕೊಡ್ಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಸವಿತಾ ಅವ್ರ ಮನೇಲಿ ಗಣೇಶ ಪೂಜೆ ಇಟ್ಕೊಂಡಿದ್ರು. ಅವರು ಗಣೇಶ ಕುಣಿಸ್ಬಿಟ್ಟು ಪೂಜೆ ಮಾಡ್ತಿದ್ರು. ಇಲ್ಲಿ ನಮ್ಮ ಸರ್ಸಕ್ಕ ಯಾರಿಗೋ ಜೈ ಜೈ ಅಂತ ಇದ್ದರು. ಅದಾದಮೇಲೆ ನಮ್ಮ ದೊಡ್ಡಕ್ಕ ಪೂಜೆ ಮಾಡ್ತಿದ್ರು ಗಣೇಶನಿಗೆ. ಇವತ್ತೇ ವಿಸರ್ಜನೆ ಮಾಡ್ತಾಯಿದ್ದೀರಿ ನಾವು. ಸೊ ವಿಸರ್ಜನೆಗೋಸ್ಕರ ಕೊನೆಯ ಪೂಜೆಯನ್ನು ಮಾಡಿ ಎಲ್ಲರಿಗೂ ಮಂಗಳಾರತಿ ನಮ್ಮ ರೋಹಿತ್ ಅವ್ರು ಮಂಗಳಾರತಿ ಕೊಡ್ತಾಯಿದ್ರು. ಹಾಗೆ ನಾನು ತೊಗೊಂಡೆ. ನಂತರ ಎಲ್ಲರಿಗೂ ಬಾಗಿನ ಕೊಡೋಕ್ಕೋಸ್ಕರ ನಮ್ಮ ಮೂವರು ಅಕ್ಕ ತಂಗಿರು ಅರಿಶಿನ ಕುಂಕುಮ ಎಲ್ಲರಿಗೂ ಕೊಟ್ಟು ಆಮೇಲೆ ಎಲ್ಲ ಬಾಗಿನ ಕೊಡ್ತಿದ್ರು. ಸೊ ಯಾವಾಗೂ ಅಷ್ಟೇ ಎಲ್ಲ ಹೆಣ್ಮಕ್ಳು ಸೇರಿ ಇದು ಮಾಡ್ತಾಯಿದ್ರು. ಇಲ್ಲಿ ನಮ್ಮ ದೊಡ್ಡತ್ತೆ ಎಲ್ರಿಗೂ ಕಾಸು ಕೊಡ್ತಾಯಿದ್ರು. ನಮ್ಮ ರಮ್ಯಾ ಕಾಸು ಇಸ್ಕೊಂಡು ನೋಡಿ ಹಬ್ಬಬ್ಬ ಲಾಟ್ರಿ ಅಂತಾರೆ ಎಲ್ಲರಿಗೂ. ಫುಲ್ ಲಾಟ್ರಿ ಹೆಣ್ಮಕ್ಳಿಗೆ. ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲರಿಗೂ ನಮ್ಮ ರೂಪ ಅವರು ಹೆಣ್ಮಕ್ಳಿಗೆ ಎಲ್ಲರಿಗೂ ಸೀರೆ ತಂದಿದ್ರು. ಸೀರೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಡಬಲ್ ಬಂಪರ್ ನನಗೆ 2 ಸೀರೆ ಕುಂಕುಮ ಕೊಟ್ಟಿದ್ದಾರೆ. ನೋಡಿ ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿರೋದು ನನಗೆ. ನಮ್ಮ ಅಮ್ಮ ಆಮೇಲೆ ನಮ್ಮ ಅಕ್ಕಂದಿರೆಲ್ಲ ಆಶೀರ್ವಾದ ತೊಗೊತಿದ್ರು. ಹಾಗೆ ನಾನು ಕೂಡ ನಮ್ಮ ಅತ್ತೆಯವರ ಆಶೀರ್ವಾದ ಹಾಗೆ ನಮ್ಮ ನಾದಿನಿಯವರ ಆಶೀರ್ವಾದ ತೊಗೊತಾ ಇದ್ದೆ. ಆಮೇಲೆ ನಮ್ಮ ಮುಕುಂದಕ್ಕ ಅವರು ಬಂದರು. ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ಸೊ ಆವಾಗ ಎಲ್ರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಸೊ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಎಲ್ಲರೂ ಅವ್ರ ಆಶೀರ್ವಾದ ಕೂಡ ತೊಗೊಂಡ್ರಿ. ಸೊ ವಿಸರ್ಜನೆ ಮಾಡೋದಕ್ಕೆ ನಮ್ಮದೇ ಟೆಂಪೋ ಇತ್ತು, ನಮ್ಮ ಬಾಬಾ ಅವ್ರದ್ದು. ಸೊ ಅವ್ರ ಟೆಂಪೋದಲ್ಲೇ ನಾವು ಚಿಕ್ಕದಾಗೆ ಕೂರಿಸಿದ್ರಿಂದ ಮುಂದೆ ನಮ್ಮ ವಿನ್ಯಾಸವರು ಗಣೇಶ ಕಟ್ತಿದ್ರು. ಸೊ ಅದಾದಮೇಲೆ ಟಮಟೆಯವ್ರನ್ನ ಕೂಡ ಕರೆಸಿದ್ರಿ. ಮಕ್ಕಳೆಲ್ಲ ಡ್ಯಾನ್ಸ್ ಆಡಿದ್ರು. ಹಾಗೆ ನಾವು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಬಂದ್ವಿ. ನಮ್ಮ ಮೈದ ರಘು ಅವರು ಕೊನೆಯದಾಗಿ ಗಣೇಶನಿಗೆ ಮಂಗಳಾರತಿ ಮಾಡಿ ಈಡ್ಗಾಯಿ ಹೊಡೆದ್ರು. ನಮ್ಮ ಫ್ಯಾಮಿಲಿ ಎಲ್ಲರೂ ಟೆಂಪೋನಲ್ಲೇ ಗಣೇಶನ ವಿಸರ್ಜನೆ ಮಾಡೋಣ ಅಂತ ಹೋದ್ವಿ.
ಸೊ ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಬಂದು ನಾವು ಗಣೇಶನ ಬಿಡೋ ಜಾಗದಲ್ಲಿ ನಮ್ಮ ಅಕ್ಕಪಕ್ಕ ಮನೆಯವ್ರದ್ದು ನಮ್ಮ ರಿಲೇಟಿವ್ಸೇ ಎಲ್ಲ ಇರೋದು. ಸೊ ಅವರು ಗಣೇಶ ಎಲ್ಲ ಕೂರಿಸಿದ್ರು. ಅವ್ರ ಗಣೇಶ ಎಲ್ಲ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡಿದ್ರಿ. ಗಣೇಶಪ್ಪ ಬರ್ತಾನೆ, ಗಣೇಶಪ್ಪ ಹೋಗ್ತಾನೆ, ಗಣೇಶಪ್ಪ ಹೊರ್ಟಾನೆ. ಕೊನೆಯದಾಗಿ ಗಣೇಶನಿಗೆ ಮತ್ತು ಗಂಗೆಗೆ ಪೂಜೆ ಮಾಡಿ ಗಣೇಶನ ಕಳಿಸ್ಕೊಡ್ತಾ ಇದ್ವಿ ಗಂಗೆನಲ್ಲಿ. ಆಗಂತೂ ತುಂಬ ಬೇಜಾರಾಗ್ತಾ ಇತ್ತು ಗಣೇಶನ ಕಳಿಸ್ಕೊಡೋದ್ರಿಂದ. ಯಾಕಂದರೆ ಬೆಳಗ್ಗೆಯಿಂದ ಗಣೇಶ ನಮ್ಮ ಜೊತೆನೇ ನಮ್ಮನೆಯಲ್ಲೇ ಇದ್ರಲ್ಲ, ಅದಕ್ಕೆ. ಈಗ ನಾವು ಗಣೇಶನ ಖುಷಿಯಿಂದ ಕಳಿಸ್ಕೊಟ್ರೆ ಬರೋ ವರ್ಷ ಗಣೇಶ ಮತ್ತೆ ನಮ್ಮ ಮನೆಗೆ ಖುಷಿಯಿಂದ ಬರ್ತಾನೆ. ಅದರಿಂದ ನಾವು ವಿಸರ್ಜನೆ ಮಾಡಲೇಬೇಕಿತ್ತು. ಸೊ ಈ ವಿಸರ್ಜನೆ ಎಲ್ಲ ಮಾಡಿಬಿಟ್ಟು ಮನೆಗೆ ಬರುವಾಗ ನಮ್ಮ ಏರಿಯಾದಲ್ಲಿ ಹಾಕಿದಂಥ ಲೈಟಿಂಗ್ಸ್ ಕೂಡ ವೀಡಿಯೋ ಮಾಡ್ಕೊಂಬಂದೆ. ಸೊ ಈ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.